ಓಕೆ ಸರ್ ಪ್ರಮೋದಣ್ಣ ಕ್ಯಾಮ್ರಾನೇ ಬಿಟ್ಬಿಟ್ಟಲ್ಲ ಸಕಲ ಸರ್ಕಾರಿ ಗೌರವಗಳು ಮುಗಿದಿದೆ. ಸೊ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗ್ತಾ ಇರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಎಚ್ ಸಿ ಮಹದೇವಪ್ಪ ಅವರು ಸಕಲ ಸರ್ಕಾರಿ ಗೌರವಗಳು ಮುಗಿದ ಬಳಿಕ ಅವರ ಕುಟುಂಬದವರಿಗೆ ಒಪ್ಪಿಸಿದ್ರು ಭಾರತದ ಬಾವುಟವನ್ನು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಅದಕ್ಕೆ ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. 94 ವರ್ಷ ತುಂಬು ಜೀವನ ನಡೆಸಿದ್ದಂತಹ ಎಸ್ ಎಲ್ ಭೈರಪ್ಪ ಅವರು ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರ್ತಾ ಇದೆ. ಅವರ ಅಭಿಮಾನಿಗಳು, ಎಲ್ಲ ಕ್ಷೇತ್ರದ ಗಣ್ಯರು ಕಳೆದ 2 ದಿನಗಳಿಂದಲೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಕೇಂದ್ರ ಸರ್ಕಾರದ ಪರವಾಗಿ ಪ್ರತಿನಿಧಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಸಾಹಿತ್ಯ ಲೋಕದ ಮೇರು ಪರ್ವತ ಎಸ್ ಎಲ್ ಭೈರಪ್ಪ ಅವರು ಸಾಹಿತ್ಯದ ಬಗ್ಗೆ ಬುಕ್ಕನ್ನು ಓದುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓದುವ ಹುಚ್ಚನ್ನು ಗೀಳನ್ನು ಹತ್ತಿಸಿದ್ದು ಎಸ್ ಎಲ್ ಭೈರಪ್ಪ ಅವರು. ದೊಡ್ಡ ಅಭಿಮಾನಿ ಬಳಗ ಇದೆ. ಇಡೀ ದೇಶದಾದ್ಯಂತ ಅಭಿಮಾನಿಗಳಿದ್ದಾರೆ ಎಸ್ ಎಲ್ ಭೈರಪ್ಪ ಅವರಿಗೆ. ಅವರ ಒಂದೊಂದು ಕಾದಂಬರಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸೇಲ್ ಆಗಿರುವಂಥದ್ದು, ರೆಕಾರ್ಡ್ ಬ್ರೇಕಿಂಗ್ ಲೆವೆಲ್ಗೆ ಸೇಲ್ ಆಗಿದ್ದಾವೆ ಅವರ ಬುಕ್ಗಳು. ಬಂದಿದ್ದವರೆಲ್ಲ ಅಭಿಮಾನಿಗಳು ಕೂಡ ಅಷ್ಟೇ. ಅವರ ಕೊಡುಗೆಯನ್ನು, ಅವರ ಕಾದಂಬರಿಗಳನ್ನು ಓದ್ದಂಥವ್ರು ಅವ್ರು ಯಾವ ರೀತಿಯಾಗಿ ಬರಿತಾ ಇದ್ರು, ಹೇಗಿದ್ವು ಆ ಬುಕ್ಕುಗಳು, ಯಾವ ರೀತಿಯಾಗಿ ಪ್ರಭಾವಿತರಾಗಿದ್ರು, ವಸ್ತುನಿಷ್ಠವಾಗಿ ನೇರ ನಿಷ್ಠೂರವಾಗಿ ಭೈರಪ್ಪನವರು ಹೇಗೆಲ್ಲ ಕಾದಂಬರಿಗಳಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾ ಇದ್ರು ಅದೆಲ್ಲವನ್ನು ಕೂಡ ವರ್ಣಿಸಿದ್ದಾರೆ. ಸಾಹಿತ್ಯ ಲೋಕಕ್ಕೇನೆ ಒಂದು ಮಾರ್ಕೆಟನ್ನು ಸೃಷ್ಟಿ ಮಾಡಿಕೊಟ್ಟಂಥವ್ರು ಎಸ್ ಎಲ್ ಭೈರಪ್ಪ ಅವರು. ಅವರು ಒಂದೊಂದು ಬುಕ್ಕಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಅಧ್ಯಯನ ಇರ್ತಾ ಇತ್ತು. ಅವರ ಪಾರ್ಥಿವ ಶರೀರವನ್ನು